ಬ್ಯಾನರ್ ವಿಚಾರಗಳನ್ನೇ ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳು ಯಾಕಿಷ್ಟು ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಿದ್ದಾರೆ ಅನ್ನೋದು ಪ್ರಶ್ನೆ. ಕಾರಣ, ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಕಾರ್ಯಕರ್ತನ ಜೀವನೇ ಹೋಗಿದೆ. ಆದ್ರೂ ಕೂಡ ನಮ್ಮನ್ನ ಆಳ್ತಾ ಇರುವಂತಹ ಜನಪ್ರತಿನಿಧಿಗಳಿಗೆ ಈ ಬ್ಯಾನರ್ ವಿಚಾರನೇ ಪ್ರತಿಷ್ಠೆ ಆಗ್ತಾ ಇದೆಯಾ ಅಂತ. ಯಾಕಂದ್ರೆ ಬಳ್ಳಾರಿ ಬ್ಯಾನರ್ ವಿಚಾರ ಮಾಸುವ ಮುನ್ನವೇ ಮತ್ತೊಂದು ವಿವಾದ ಮುನ್ನೆಲೆಗೆ ಬರ್ತಾ ಇದೆ. ಕೋಲಾರದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಬ್ಯಾನರ್ ಫೈಟ್ ತಾರಕಕ್ಕೇರಿದೆ. ಬಳ್ಳಾರಿ ಬ್ಯಾನರ್ ವಿಚಾರ ಮಾಸುವ ಮುನ್ನವೇ ಮತ್ತೊಂದು ವಿವಾದ ಮುನ್ನೆಲೆಗೆ ಬರ್ತಾ ಇದೆ. ಕೋಲಾರದಲ್ಲಿ ಹಾಲಿ ಮಾಜಿ ಶಾಸಕರ ನಡುವೆ ಬ್ಯಾನರ್ ಫೈಟ್ ತಾರಕಕ್ಕೇರಿದೆ. ಮಾಲೂರು ತಾಲೂಕು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಈ ಬ್ಯಾನರ್ ಗಲಾಟೆ ಆಗ್ತಾ ಇದೆ. ಹಾಲಿ ಹಾಗೂ ಮಾಜಿ ಶಾಸಕರ ಬೆಂಬಲಿಗರ ಟಾಕ್ ವಾರ್ ತಾರಕಕ್ಕೇರಿದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಸ್ಪರ ಪೋಸ್ಟರ್ ಹಾಕುವ ಮೂಲಕ ಟ್ರೋಲ್ ಮಾಡ್ತಿದ್ದಾರಂತೆ. ಕಾಂಗ್ರೆಸ್ ಎಂಎಲ್ಎ ನಂಜೇಗೌಡ ಮತ್ತು ಬಿಜೆಪಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ನಡುವೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ಆಗ್ತಾ ಇದೆ. ಅಲ್ಲರಿ, ಬ್ಯಾನರ್ ಇಷ್ಟರ ಮಟ್ಟಿಗೆ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುವಂತದ್ದು ಏನಿದೆ ಅನ್ನೋದು ಪ್ರಶ್ನೆ. ಅಲ್ಲಿನ ಪಾಲಿಕೆ ಸದಸ್ಯರೇ ಒಂದು ಗೈಡ್ಲೈನ್ಸ್ ತಂದು ಬಿಡಬೇಕಪ್ಪ ಈ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಜೀವ ಹೋದ್ರೂ ಕೂಡ ಇನ್ನು ಬುದ್ಧಿ ಬರ್ತಾ ಇಲ್ವಾ ಜನನಾಯಕರಿಗೆ? ಮತ್ತೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇ ಹೊಡೆದಾಡ್ಕೊಳ್ಳೋದು, ಇವರೇ ಗಲಾಟೆ ಮಾಡ್ಕೊಳ್ಳೋದು. ಅದಕ್ಕೆ ಬಲಿಪಶು ಆಗೋದು ಯಾರು ಗೊತ್ತಾ? ಪಾಪ ಸಾಮಾನ್ಯ ಕಾರ್ಯಕರ್ತರು, ಯಾರು ಪಕ್ಷಕ್ಕಾಗಿ ತಳಮಟ್ಟದಿಂದ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದು ಬಲಿ ಕೊಡೋದು. ಇವ್ರ ಉದ್ದೇಶನೇ ಇದು ಅಂತ. ಈಗ ಅಧ್ಯಕ್ಷರು ಮಾತಾಡ್ತಾವ್ರೆ, ಮಾತಾಡ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರ್, ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಒಂದು ಜೀವ ಹೋಗಿದೆ, ಆದ್ರೂ ಬುದ್ಧಿ ಬರ್ತಾ ಇಲ್ವಾ ಅಂತ ಏನಾಗ್ತಾ ಇದೆ ಕೋಲಾರದಲ್ಲಿ? ಹೌದು ಸುತ್ತಿ, ಏನು ಈಗಾಗಲೇ ಸಹ ಬ್ಯಾನರ್ ಒಂದು ಗಲಾಟೆಗಳು ಇಡೀ ಕರ್ನಾಟಕದಲ್ಲಿ ಹೆಚ್ಚು ಸುದ್ದಿ ಆಗ್ತಾ ಇದೆ ಸಹ ಒಂದು ಕೋಲಾರದ ಮಾಲೂರಿನಲ್ಲೂ ಸಹ ಈ ಒಂದು ಬ್ಯಾನರ್ ಗಲಾಟೆ ಒಂದು ತಾರಕಕ್ಕೇರಿದೆ. ಇಲ್ಲಿ ಮುಖ್ಯವಾಗಿ ನಿನ್ನೆ ಮಾಜಿ ಶಾಸಕರಾದಂತಹ ಬಿಜೆಪಿ ಮಾಜಿ ಶಾಸಕರಾದಂತಹ ಮಂಜುನಾಥ್ ಗೌಡರ ಒಂದು ಹುಟ್ಟುಹಬ್ಬ ಇರ್ತದೆ. ಈ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬಹುತೇಕ ಮಾಲೂರಿನಲ್ಲಿ ಬಹುತೇಕ ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿರ್ತಾರೆ. ಅವರ ಒಂದು ಬೆಂಬಲಿಗರು ಬ್ಯಾನರ್ ಗಳನ್ನ ಅಳವಡಿಕೆ ಮಾಡಿರ್ತಾರೆ. ಈ ಒಂದು ಬ್ಯಾನರ್ ಗಳಲ್ಲೂ ಬಹುತೇಕ ಈ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಏರಿಯಾಗಳಲ್ಲೂ ಸಹ ಬ್ಯಾನರ್ ಗಳಲ್ಲೂ ಹೆಚ್ಚಾಗಿ ಅಳವಡಿಕೆ ಮಾಡಿರ್ತಾರೆ. ಈ ಒಂದು ವಿಚಾರಕ್ಕಾಗಿ ಈ ಕಾಂಗ್ರೆಸ್ ಕಾರ್ಯಕರ್ತರು ತಗಾಟೆಯನ್ನ ತೆಗಿತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಮುಂದೆ ಗಲಾಟೆ ಆಗಬಾರ್ದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ನಗರಸಭೆ ವತಿಯಿಂದ ಸಂಪೂರ್ಣವಾಗಿ ನಗರದಲ್ಲಿದ್ದಂತಹ ಒಂದು ಬ್ಯಾನರ್ ಗಳನ್ನ ತೆರವು ಮಾಡ್ತಾರೆ. ಈ ಒಂದು ತೆರವು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಬಹುತೇಕವಾಗಿ ಬಿಜೆಪಿ ಒಂದು ಬೆಂಬಲಿಗರು ಕೆರಳಿ ಕೆಂಡಾಮಂಡಲ ಆಗ್ತಾರೆ. ಒಂದು ಕೇಳಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಗರಸಭೆ ಒಂದು ಕಮಿಷನರ್ ಬಳಿಗೆ ಹೋಗಿ ಬಹುತೇಕ ಎಲ್ಲರೂ ಸಹ ಗಲಾಟೆಯನ್ನ ಮಾಡ್ತಾರೆ. ಈ ಒಂದು ಯಾಕೆ ನಮ್ಮ ಬ್ಯಾನರ್ ಅನ್ನ ತೆಗೆದ್ರಿ, ನಾವು ಹಾಕಿರುವಂತಹ ಒಂದು ಬ್ಯಾನರ್ ಅನ್ನು ತೆಗೆಯೋದಕ್ಕೆ ಕಾರಣ ಏನು ಅನ್ನೋದನ್ನ ಬಹುತೇಕವಾಗಿ ಗಲಾಟೆ ಮಾಡ್ತಾರೆ. ಈ ಒಂದು ಗಲಾಟೆ ಮತ್ತಷ್ಟು ತಾರಕಕ್ಕೆ ಹೋದಂತಹ ಒಂದು ರೀತಿಯಲ್ಲಿ ಕಮಿಷನರ್ ಕಟ್ಟುನಿಟ್ಟಾಗಿ ಹೇಳ್ತಾರೆ, ಬಹುತೇಕವಾಗಿ ನಾವು ಯಾವುದೇ ರೀತಿಯಾದಂತಹ ಒಂದು ಗಲಾಟೆಗೆ ಆಸ್ಪದ ಕೊಡಬಾರದು ಅನ್ನೋ ರೀತಿಯಲ್ಲಿ ಸಹ ಬ್ಯಾನರ್ ಅನ್ನು ತೆರವು ಮಾಡಿದ್ದೇವೆ ಅಂತ ಕಟ್ಟುನಿಟ್ಟಾಗಿ ಹೇಳ್ತಾರೆ. ಈ ಒಂದು ಇದನ್ನೇ ಸಹ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ಬರು ಕಾರ್ಯಕರ್ತರು ಸಂಪೂರ್ಣವಾಗಿ ಈ ಒಂದು ಟ್ರೋಲ್ ಮಾಡುವ ಮುಖಾಂತರವಾಗಿ ಮತ್ತಷ್ಟು ಅದನ್ನ ಕಿಚ್ಚನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಓಕೆ ಕುಮಾರ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.